ನೋಡಿ, ಈ ಬಾರಿ ಮಾತ್ರ SIT ಅಧಿಕಾರಿಗಳು ಪಕ್ಕಾ ಪ್ಲಾನ್ ಮಾಡಿಕೊಂಡೆ ಬಂಗ್ಲೆ ಗುಡ್ಡದ ಒಳಗೆ ಕಾಲಿಟ್ಟಿದ್ದಾರೆ. ಎಸ್, ಶೋಧ ಕಾರ್ಯ ಶುರುವಾಗಿದೆ. ಬಂಗ್ಲೆ ಗುಡ್ಡದ ಒಳಗೆ ಶೋಧ ಕಾರ್ಯ ಆರಂಭ ಆಗಿದೆ. ನೋಡಿ, ಶೋಧ ಕಾರ್ಯ ಅಂದರೆ ಈಗೇನು ಅಗಿತಾ ಇಲ್ಲ ಅವರು, ಆದರೆ ಭೂಮಿಯ ಮೇಲ್ಮಟ್ಟದಲ್ಲೇ ಎಲ್ಲೆಲ್ಲೆಲ್ಲ ಈ ರೀತಿಯ ಅಸ್ಥಿಗಳು, ಬುರುಡೆಗಳು ಕಾಣಿಸ್ತಾ ಇದೆ, ಅದನ್ನು ಮೊದಲು ಪತ್ತೆ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಯಾವ ಕಾರಣಕ್ಕಾಗಿ ಈ ಹೆಜ್ಜೆ ಇಟ್ಟಿದ್ದು? ಯಾವ ಕಾರಣಕ್ಕಾಗಿ? ನೋಡಿ, ಅವತ್ತು ಮಹಜರಿಗೆ ಅಂತ ಹೋದಾಗ ವಿಠ್ಠಲಗೌಡರನ್ನ ಕರ್ಕೊಂಡು ಹೋದ್ರಲ್ಲ, ಅವಾಗ ಅವರಿಗೆ ಶಾಕ್ ಆಗುವಂತಹ ದೃಶ್ಯ ಕಣ್ಣಿಗೆ ಬಿತ್ತಲ್ಲ. ಕಣ್ಣೆದ್ರೆ 7-8 ಅಸ್ಥಿಪಂಜರಗಳು, ಬುರುಡೆ ಕಣ್ಣಾರೆ ನೋಡಿದ್ರಲ್ಲ, ಅದರಲ್ಲಿ ಒಂದು ಮಗುವಿನ ತಲೆ ಬುರುಡೆ. ಇದೆಲ್ಲ ನೋಡಿದ ನಂತರ ಅಲ್ಲಿ ಶೋಧ ಕಾರ್ಯ ಒಂದು ಕಡೆ, ಮತ್ತೊಂದು ಕಡೆ ಅಲ್ಲಿ ಅಗದು ತೆಗೆದು ನೋಡಬೇಕು ಅನ್ನೋದಿತ್ತು. ಸೊ ಅದರ ಪರ್ಮಿಷನ್ ಒಂದು ಕಡೆ, ಇನ್ನೊಂದು ಕಡೆ ಅಲ್ಲಿ ಒಂದು ಕಡೆ ಕೈ ಹಾಕಿ ಬಿಡ್ಲಿಕ್ಕೆ ಆಗೋದಿಲ್ಲ, ಇನ್ನು 10 ಕಡೆ ಇದೇ ರೀತಿ ಇದ್ದರೆ ಈ ಪ್ರಶ್ನೆ ಇತ್ತಲ್ಲ. ಅದೇ ಕಾರಣಕ್ಕಾಗಿ ಈಗ ಬಂಗ್ಲೆ ಗುಡ್ಡದ ಒಳಗೆ ಶೋಧ ಕಾರ್ಯವನ್ನು ಆರಂಭ ಮಾಡಿದ್ದಾರೆ. ಈ ಶೋಧ ಕಾರ್ಯದ ನಂತರ ಏನಾಗುತ್ತೆ ಹಾಗಾದರೆ? ನೋಡಿ, ಅದಕ್ಕೆ ನಿನ್ನೆ ಮುಖ್ಯಮಂತ್ರಿಗಳ ಜೊತೆ ನೇರವಾಗಿ ಪ್ರಣಬ್ ಮೊಹಂತಿ ಅವರು SIT ಮುಖ್ಯಸ್ಥರು ಮಾತುಕತೆ ನಡೆಸಿದ್ದೇ. ಅದನ್ನು ಏನು ಮಾತಾಡಿದ್ರು ಅವರಿಬ್ಬರು, ಹಾಗೂ ಈ ಶೋಧ ಕಾರ್ಯದ ಉದ್ದೇಶ ಏನು, ಇದರ ನಂತರ ಏನಾಗುತ್ತೆ, ಅಗೆತ ಯಾವಾಗ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ಕಡೆಗೂ ಕೂಡ ಬಂಗ್ಲೆ ಗುಡ್ಡದ ಒಳಗೆ SIT ಹಾಗೂ ತಂಡ ಎಲ್ಲರೂ ಇದ್ದಾರೆ. ಅದರಲ್ಲಿ ಲೋಕೋಪಯೋಗಿ ಇಲಾಖೆಯವರಿದ್ದಾರೆ, ಪಂಚಾಯತ್ನವರಿದ್ದಾರೆ, ವೈದ್ಯರ ತಂಡ ಇದೆ, ಸೋಕೋ ತಂಡ ಇದೆ, FSL ತಂಡ ಇದೆ, ಪ್ರತಿಯೊಬ್ಬರು ಇದ್ದಾರೆ ಬಿಡಿ. ಸುಮಾರು ಒಂದು 60 ಜನರ ತಂಡ ಒಳಗೆ ಹೋಗಿದೆ ಕಾಡೊಳಗೆ. ಬೇರೆ ಬೇರೆ ತಂಡವಾಗಿ ಅವರು ಅಲ್ಲಿ ಶೋಧ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಹಾಗೆ ಶೋಧ ಕಾರ್ಯ ಮಾಡ್ತಾ ಇರುವಂಥ ಈ ಹೊತ್ತಿನಲ್ಲೇ SIT ಮುಖ್ಯಸ್ಥರಾಗಿರುವಂಥ ಮೊಹಂತಿ ಅವರು ನಿನ್ನೆ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿದ್ದರು. ಅದರ ಪರಿಣಾಮವೇ ಇರುತ್ತೆ ಶೋಧ ಕಾರ್ಯ. ನಾನು ನಿಮ್ಗೆ ಹೇಳ್ತೀನಿ, ಅಲ್ಲಿ ಆದಂಥ ಮಾತುಕತೆ. ಮೊಹಂತಿ ಅವರು ಯಾವಾಗಲೂ ಕೂಡ ಒಂದು ಸ್ಟ್ರಕ್ಚರ್ ಇಟ್ಕೊಂಡು ಹೋಗ್ತಾರೆ. ಅವರು ಒಂದು ಸ್ಟ್ರಕ್ಚರ್ಡ್ ಪ್ಲಾನ್ ಇರುತ್ತೆ ಅವ್ರ ಹತ್ರ. ಸೊ ಅದೇ ರೀತಿಯ ಪ್ಲಾನ್ನ ಮುಖ್ಯಮಂತ್ರಿಗಳ ಎದುರುಗಡೆ ಹೇಳಿದ್ರು ಅವರು. ಮುಖ್ಯಮಂತ್ರಿಗಳು ಅದಕ್ಕೆ ಸರಿಯಾಗಿಯೇ ಗೈಡೆನ್ಸ್ ಕೊಟ್ಟರು. ಹೀಗಾಗಿ ಇವತ್ತು ಶೋಧ ಕಾರ್ಯ ಆರಂಭ ಆಗಿದೆ. ನೋಡಿ, SIT ಯಾವಾಗಲೂ ಕೂಡ ತಾನು ಏನು ಮಾಡ್ತಾ ಇದ್ದೇನೆ, ಅವ್ರಿಗೆ ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಆದರೆ ನಾನು ಏನೆಲ್ಲ ಮಾಡ್ತಾ ಇದ್ದೇನೆ ಅದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತಾ ಇದೆ. ನೋಡಿ, ಗೃಹ ಸಚಿವರನ್ನೂ ಆಗಾಗ ಭೇಟಿ ಆಗ್ತಾ ಇರ್ತಾರೆ ಅವರು, ಅವರ ಗಮನಕ್ಕೂ ಹೋಗ್ತಾ ಇರುತ್ತೆ. ಆದರೆ ಕೆಲವು ಮಹತ್ವದ ಘಟ್ಟಗಳ ಸಂದರ್ಭದಲ್ಲಿ ಹೆಜ್ಜೆಯನ್ನು ಇಡುವ ಮೊದಲು ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತಾ ಇದ್ದಾರೆ. ಅದನ್ನೇ ಮಾಡಿದ್ರು ಮೊಹಂತಿಯವರು. ನೋಡಿ, ಬಂಗ್ಲೆ ಗುಡ್ಡಕ್ಕೆ ಹೋದಾಗ ಏನೇನು ಕಾಣಿಸ್ತು, SIT ಅಧಿಕಾರಿಗಳು ಹೋಗಿದ್ರಲ್ಲ ವಿಠ್ಠಲಗೌಡರನ್ನ ಕರ್ಕೊಂಡು, ಆವಾಗ ಕಣ್ಣಿಗೆ ಬಿದ್ದಂಥ ದೃಶ್ಯ ಏನು ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅದಾದ ನಂತರ ಈಗ SIT ಪ್ಲಾನ್ ಏನು? SIT ಪ್ಲಾನ್ ಏನಪ್ಪ ಅಂದರೆ, ಮೊದಲು ಬಂಗ್ಲೆ ಗುಡ್ಡದ ಒಳಗೆ ಹೋಗಿ ಈ ರೀತಿ ಮೇಲ್ಮಟ್ಟದಲ್ಲೇ, ಭೂಮಿಯ ಮೇಲ್ಭಾಗದಲ್ಲೇ ತಲೆಬುರುಡೆಗಳು, ಅಸ್ಥಿಪಂಜರಗಳು, ಎಲುಬು ಅಥವಾ ಬೇರೆ ಯಾವುದೇ ಇದಕ್ಕೆ ಪೂರಕವಾದಂಥ ಸಾಕ್ಷ್ಯಗಳು, ಈಗ ಮನುಷ್ಯನ ವಸ್ತ್ರ ಇರ್ಬೋದು, ಅದು ಸೀರೆಯೋ, ರವಿಕೆಯೋ, ಶರ್ಟೋ, ಪ್ಯಾಂಟೋ, ಈ ರೀತಿಯ ವಸ್ತ್ರಗಳು, ಅಥವಾ ಕಳೆದ ವಾರ ಸಿಕ್ಕಿತ್ತಲ್ಲ ಕೆಲವು ID ಕಾರ್ಡು, ಈ ರೀತಿ, ಅಥವಾ ಮಾಟ ಮಂತ್ರಕ್ಕೆ ಬಳಸಿದಂತಹ ವಸ್ತುಗಳೆಲ್ಲ ಕಾಣಿಸ್ತು ಅಂದ್ರಲ್ಲ, ಮಡಿಕೆಗಳು, ಇಂಥದ್ದೆಲ್ಲ, ಆ ರೀತಿಯದ್ದು, ಇಂಥದ್ದೆಲ್ಲ ಏನು ಕಾಣಲಿಕ್ಕೆ ಸಿಗುತ್ತಲ್ಲಿ ಮೇಲ್ಮಟ್ಟದಲ್ಲಿ, ಅದನ್ನು ಶೋಧ ಮಾಡ್ತಾ ಇದ್ದಾರೆ, ಅದನ್ನು ಪತ್ತೆ ಮಾಡ್ತಾರೆ, ಅದನ್ನು ಕಂಪ್ಲೀಟ್ ಪ್ರಿಸರ್ವ್ ಮಾಡ್ತಾರೆ. ನೋಡಿ, ಇವತ್ತು ಅದನ್ನೆಲ್ಲ ಪ್ರಿಸರ್ವ್ ಮಾಡಲಿಕ್ಕೆ ತರಲಿಕ್ಕೆ ಬೇಕಾದಂಥ ಏನೇನು ಸಲಕರಣೆಗಳನ್ನ ತೆಗೆದುಕೊಂಡು ಹೋಗಬೇಕು ಎಲ್ಲವನ್ನೂ ತೆಗೆದುಕೊಂಡೇ ಹೋಗಿದ್ದಾರೆ ಅವರು. ಮುಖ್ಯಮಂತ್ರಿಗಳು ಇದಕ್ಕೆ ಯಾಕೆ ಬೇಡ ಅಂತಾರೆ? ಯಾಕಂದರೆ ಫೈನಲಿ ತನಿಖಾ ತಂಡವನ್ನು ನೇಮಕ ಮಾಡಿರೋದೇ ಸತ್ಯ ಹೊರಗೆ ಬರಬೇಕು ಅಂತ. ಭೂಮಿಯನ್ನು ಅಗೆದು ಬಗೆದು ತೆಗೆದು ನೋಡೋದು ಮುಂದಿನ ಹಂತದಲ್ಲಿ. ಮೊದಲ ಹಂತದಲ್ಲಿ ಎಲ್ಲೆಲ್ಲಿ ಅಗಿಬೇಕು ಅನ್ನೋದಿದೆಯಲ್ಲ, ಹಿಂದೆ ಏನು ಮಾಡಿದ್ರು, ಚಿನ್ನಯ್ಯ ತೋರಿಸಿದ ಸ್ಥಳಗಳಲ್ಲಿ ಅಗಿತಾ ಹೋದರು. ಈಗ SIT ಸ್ವತಃ ಅವತ್ತು ಕಣ್ಣಾರೆ SIT ಅಧಿಕಾರಿಗಳೇ ನೋಡಿರೋದ್ರಿಂದ ಈಗ ಸ್ವತಃ ಅವರೇ ಯಾವ್ಯಾವ ಪಾಯಿಂಟಲ್ಲಿ ಭೂಮಿಯ ಮೇಲ್ಮಟ್ಟದಲ್ಲೇ ಕಾಣಿಸ್ತಾ ಇದೆ, ಅದರಲ್ಲೂ ಕೂಡ ಭೂಮಿಯ ಕೆಳಭಾಗದಲ್ಲೂ ಹುಗಿದಿರುವಂತೆ ಮೇಲ್ಭಾಗದಲ್ಲೂ ಕೂಡ ಬುರುಡೆ ಎಲ್ಲ ಕಾಣಿಸ್ತಾ ಇತ್ತು. ಆ ರೀತಿಯದ್ದು ಕೂಡ ಇತ್ತು ದೃಶ್ಯ ಅಲ್ಲಿ. ಸೊ ಆ ರೀತಿ ಎಲ್ಲೆಲ್ಲಿದೆ ಆ ಪಾಯಿಂಟ್ಗಳನ್ನೆಲ್ಲ ನೋಟ್ ಮಾಡ್ಕೋತಾರೆ. ಹಾಗೂ ಆ ನಂತರ ಆ ರೀತಿಯ ಪಾಯಿಂಟ್ಗಳೆಲ್ಲವನ್ನೂ ಕೂಡ ಒಮ್ಮೆಗೆ ಅಗೆಯಲಿಕ್ಕೆ ಪರ್ಮಿಷನ್ನ ಪಡ್ಕೋತಾರೆ.
ಇದು SIT ಹೋಗ್ತಾ ಇರುವಂಥ ಹಾದಿ. ಯಾಕೆ ಇವತ್ತು ಶೋಧ ಕಾರ್ಯ ಅಂದರೆ ಅಗೆತ ಆಗೇ ಆಗುತ್ತೆ, ನೋ ಡೌಟ್ ಇನ್ ದಟ್, ಆಗಲೇಬೇಕು. ಯಾಕಂದರೆ ಅವರಿಗೆ ನೇಮಕ ಮಾಡಿರೋ ಉದ್ದೇಶವೇ ಸತ್ಯ ಹೊರಗೆ ಬರಬೇಕು ಅಂತೇಳಿ. ಕಣ್ಣಾರೆ ಕಂಡ ನಂತರವೂ ಕೂಡ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅನ್ನಲಿ ಬರಲಿಕ್ಕೆ ಆಗೋದಿಲ್ಲ. ಯಾವ ತಲೆಬುರುಡೆ ಅವ್ರನ್ನ ಅಲ್ಲಿಯವರೆಗೂ ಕೂಡ ಕರೆದುಕೊಂಡು ಹೋಗಿದೆಯೋ ಅದೇ ಸಾಕ್ಷಿಗಳನ್ನ ಕಣ್ಣೆದುರು ತಂದು ನಿಲ್ಲಿಸಿರುವಾಗ ಇಲ್ಲ ನಾನು ನೋಡಲ್ಲ ಅನ್ನಲಿ ಕಣ್ಮುಚ್ಕೊಂಡು ಹೋಗೋಕ್ಕಾಗುತ್ತಾ? ನೋ ವೇ. ಅದೇ ಕಾರಣಕ್ಕಾಗಿ ಈಗ ಎಲ್ಲೆಲ್ಲೆಲ್ಲ ಸಾಧ್ಯವೋ ಪ್ರತಿಯೊಂದು ಪಾಯಿಂಟನ್ನು ಕೂಡ ಗುರುತು ಮಾಡಿಕೊಂಡು ಆ ನಂತರ ಆಗುತ್ತೆ ಕೈ ಹಾಕ್ತಾರೆ. ಅದಕ್ಕೆ ಹೇಳಿದ್ದೆ ನಾನು, ನಿಮಗೆ ನೆನಪಿರ್ಬೋದು, ಪಿಕ್ಚರ್ ಅಭಿ ಬಾಕಿ ಹೈ, ಮುಗ್ದಿಲ್ಲ, ಇನ್ನೂ ಭಾಳ ಇದೆ. ನೀವು ಇಲ್ಲಿವರೆಗೂ ಏನೆಲ್ಲ ನೋಡಿದಿರಿ ಎಲ್ಲ ಬರೀ ಟ್ರೇಲರ್ ಅಷ್ಟೇ. ನಿಜವಾದ ಅಸಲಿ ಕಹಾನಿ ಇನ್ನು ಮುಂದೆ ಶುರುವಾಗುತ್ತೆ. ಈಗ ಶೋಧ ಕಾರ್ಯ ಮಾಡಿಬಿಟ್ಟು ಪಾಯಿಂಟ್ಗಳನ್ನ ನೋಟ್ ಮಾಡ್ಕೊಂಡು ಬರ್ತಾರೆ. ಅದಾದ ನಂತರ ಭೂಮಿಯ ಒಳಗೆ ಇಲ್ಲಿ ಅಸ್ಥಿಪಂಜರ ಇದೆ, ಮೇಲ್ಗೊಟ್ಟಕ್ಕೆ ಕಾಣಿಸ್ತಾ ಇದೆ, ಸೊ ಅಂಥದ್ದನ್ನು ಅಗಿಲಿಕ್ಕೆ ಶುರು ಮಾಡ್ತಾರೆ. ಅದು FSLಗೆ ಹೋಗಬೇಕಾಗುತ್ತೆ. ಅಗೇನ್ ಸೋಕೋ ಟೀಮ್ ಅಲ್ಲಿನ ಕ್ರೈಮ್ ಸೀನ್ನ ಕಂಪ್ಲೀಟ್ ಪ್ರಿಸರ್ವ್ ಮಾಡ್ಕೋತಾರೆ, ಸ್ಕೆಚಸ್ ರೆಡಿ ಆಗುತ್ತೆ. ಸೊ ಅಲ್ಲಿನ ಮಣ್ಣನ್ನು ಕೂಡ ತೆಗೆದುಕೊಳ್ತಾರೆ, ಅದನ್ನು FSLಗೆ ಕಳಿಸ್ತಾರೆ, ಆ ರಿಪೋರ್ಟ್ ಬರಬೇಕು. ಇಷ್ಟೆಲ್ಲ ಇದೆ, ನೋಡ್ತಾ ಹೋಗಿ. ಇನ್ನು ಮುಂದೆ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನೋದನ್ನು ನೀವು ಬಹುಶಃ ನೋಡ್ತಾ ಹೋಗ್ತೀರಿ, ಸಾಕ್ಷಿ ಆಗ್ತೀರಿ ನೀವು ಕೂಡ. ಬಹುಶಃ ಬಂಗ್ಲೆಗುಡ್ಡ ಇದೆಯಲ್ಲ, ಬಂಗ್ಲೆಗುಡ್ಡ ನನಗನ್ಸುತ್ತೆ ಇಡೀ ಪ್ರಕರಣಕ್ಕೆ ಒಂದು ಟರ್ನಿಂಗ್ ಪಾಯಿಂಟ್. ಅದರಲ್ಲೂ ಕೂಡ ತಲೆಬುರುಡೆಯೇ ಕಡೆಗೂ ಕೂಡ ಎಷ್ಟೋ ಸಾಕ್ಷ್ಯಗಳನ್ನ ಹೊರಗೆ ತಂದು ಕೊಡ್ತಾ ಇರೋದು ಅದೇ ತಲೆಬುರುಡೆ ಅನ್ನೋದು ನೋಡಿ ಎಂಥ ವಿಪರ್ಯಾಸ. ಕೆಲವು ಪ್ರಕರಣಗಳಲ್ಲಿ ಹೇಗೆಲ್ಲ ಟರ್ನ್ ಟ್ವಿಸ್ಟ್ ಸಿಗುತ್ತೆ ಅನ್ನೋದಕ್ಕೆ. ಆ ತಲೆಬುರುಡೆಯ ಮೂಲವನ್ನು ಹುಡ್ಕೊಂಡು ಹೋದಾಗಲೇ, ಅದು ಎಲ್ಲಿಂದ ತಂದರು ಅಂತಲಿ ಹೋದಾಗಲೇ ಅಲ್ವಾ ಇವೆಲ್ಲವೂ ಕಣ್ಣಿಗೆ ಬಿದ್ದಿದ್ದು. ಅದೇ ಕಾರಣಕ್ಕಾಗಿ ಅಲ್ವಾ ಈಗ ಶೋಧ ಕಾರ್ಯ. ಆ ಶೋಧ ಕಾರ್ಯದಿಂದಲೇ ಅಲ್ವಾ ಆಗೆತ, ಆ ಆಗೆತದಿಂದಲೇ ಅಲ್ವಾ ಸಿಗಬಹುದಾದಂಥ ಸಾಕ್ಷ್ಯಗಳು. ಸೊ ಆ ಹಿನ್ನೆಲೆಯಲ್ಲಿ ಬಹುಶಃ ಇನ್ನು ಮುಂದಿನ ತನಿಖೆ ಹಾದಿ ಇಡೀ ಪ್ರಕರಣದಲ್ಲಿ ಬಹಳ ಮಹತ್ವದ ಪಾತ್ರವನ್ನು ವಹಿಸುವಂಥ ಸಾಧ್ಯತೆಗಳು ಸ್ಪಷ್ಟವಾಗಿದೆ. ಇವತ್ತು ಶೋಧ ಕಾರ್ಯದ ನಂತರ ಆ ಸ್ಥಳಗಳಲ್ಲಿ ಯಾವ್ಯಾವ ಪಾಯಿಂಟ್ಗಳನ್ನ ಇವತ್ತು SIT ನೋಟ್ ಮಾಡ್ಕೊಳ್ಳುತ್ತೆ, ಅದನ್ನು ಅಗಿಬೇಕು ಅಂತೀರಾ, ಬೇಡ ಅಂತೀರಾ? ಯಾಕಂದರೆ ಕೆಲವೆಲ್ಲ ಆಗಲೇ ಶುರು ಆಗಿಬಿಟ್ಟಿದೆ. ಅದು ಅರಣ್ಯ ಪ್ರದೇಶ, ಅಲ್ಲಿ ಹೇಗೆ ಅಗಿತಾರೆ, ಅಗಿಲಿಕ್ಕೆ ಹೇಗೆ ಬಿಡ್ತಾರೆ. ಅಗಿಬೇಕಿದ್ರೂ ಕೂಡ ಇವತ್ತವ್ರು ಹೋಗಿ ಶೋಧ ಕಾರ್ಯವನ್ನು ಮಾಡಿದಾಗ ಎಷ್ಟು ಅಡಿ ಅಗಿಬೇಕಾಗುತ್ತೆ, ಎಷ್ಟು ಅಗಲವನ್ನು ಅಗಿಯಬೇಕಾಗುತ್ತೆ, ಎಲ್ಲ ರಿಪೋರ್ಟ್ ರೆಡಿ ಮಾಡ್ಕೊಂಬರ್ತಾರೆ. ಅದನ್ನು ಆಧರಿಸಿ ಪರ್ಮಿಷನ್ ತಗೊಂಡು ಅಗಿತಾರೆ. ಬೇಕಾಬಿಟ್ಟು ನಾವು ಅಗಿಯೋದಿಲ್ಲ. ಎಲ್ಲೆಲ್ಲಿ ಅಗಿತೀವಿ, ಎಷ್ಟು ಅಗಿತೀವಿ, ಎಷ್ಟು ಆಳ ಅಗಿತೀವಿ, ಎಷ್ಟು ಅಗಲ ಅಗಿತೀವಿ, ಈ ಎಲ್ಲ ಮಾಹಿತಿಯನ್ನು ಕೊಟ್ಟು ಅಧಿಕೃತವಾಗಿ ಒಪ್ಪಿಗೆಯನ್ನು ಪಡೆದು ಆ ನಂತರ ಮುಂದುವರಿತಾರೆ. ಯಾಕಂದರೆ ಈ ಬಾರಿ SIT ಇದೆಯಲ್ಲ, ಯಾರೋ ಒಬ್ಬ ತೋರಿಸಿದ ಜಾಗ ಅಗಿಯೋದಲ್ಲ. ಈಗ ಅವರೇ ಶೋಧ ಕಾರ್ಯ ನಡೆಸಿ ಅವರೇ ಪಾಯಿಂಟ್ ಮಾಡ್ಕೊಂಡು ಅಗಿಯೋದು. ಅಲ್ಲಿಗೆ SIT ಪಾರ್ಟಿ ಆಗುತ್ತೆ. ಹಾಗಾಗಿ ಬಹಳ ಜವಾಬ್ದಾರಿಯುತವಾಗಿ ಅವರು ಹೆಜ್ಜೆಯನ್ನು ಮುಂದಿಡ್ತಾರೆ. ಆ ದೃಷ್ಟಿಯಿಂದ ನೋಡೋದಾದರೆ ಇವತ್ತಿನ ಬೆಳವಣಿಗೆ ಹಾಗೂ ಆ ಹಿನ್ನೆಲೆಯಲ್ಲಿ ಅಗಿಯಬೇಕಾ ಬೇಡವಾ, ಆ ಸ್ಥಳಗಳನ್ನ ಇವತ್ತು SIT ಏನು ಪಾಯಿಂಟ್ ಮಾಡುತ್ತೆ, ಆ ಸ್ಥಳಗಳನ್ನ ಮುಂದೆ ಬಗೆದು ತೆಗೆದು ನೋಡಬೇಕಾ ಬೇಡವಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.